ನಮಸ್ಕಾರ ಎಲ್ಲರಿಗೂ. ನಾನು ವಿಜಯ ಪಾಟೀಲ್. ನಿಮಗೆಲ್ಲ ಗೊತ್ತು, ಸಮಾಜ ವಿಜ್ಞಾನ ಕನ್ನಡ ಮಾಧ್ಯಮದ ಸಮಾಜ ವಿಜ್ಞಾನದ ಪಾಠಗಳನ್ನು ನಾನು ಮಾಡ್ತಾ ಇದ್ದೀನಿ. 6th ಇಂದ 9th ಮುಗಿಸಿದ್ದೀವಿ. ಈಗ 10ನೇ ತರಗತಿಯ ಪಾಠಗಳನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ನೀವಿನ್ನು ನಮ್ಮ ಐಡಿಯಾಸ್ ಫೋರಮ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗದೇ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನೀಡಿರುವಂತಹ ಲಿಂಕ್ಗೆ ಹೋಗಿ ಜಾಯ್ನ್ ಆಗ್ಬೋದು. ಹೀಗೆ ಜಾಯ್ನ್ ಆಗೋದ್ರ ಮುಖಾಂತರ ನೀವು ಪಡ್ಕೊಳ್ಬಹುದಾದಂತಹ ಉಪಯೋಗಗಳು ಇಲ್ಲಿವೆ. ಇವೆಲ್ಲ ಉಪಯೋಗಗಳನ್ನು ನೀವು ಪಡ್ಕೋಬಹುದು. ಹಾಗೆ ಐಡಿಯಾಸ್ ಫೋರಮ್ ಜೊತೆಗೆ ಅಧ್ಯಾಪಕರ ಜೊತೆಗೆ ನೀವು ಚರ್ಚೆ ನಡೆಸಿ ನಿಮ್ಮ ಡೌಟ್ಸ್ಗಳನ್ನು ಕೂಡ ಕ್ಲಿಯರ್ ಮಾಡ್ಕೋಬಹುದು. ಇನ್ನು ನಮ್ಮ ಐಡಿಯಾಸ್ ಫೋರಮ್ ಯೂಟ್ಯೂಬ್ ಚಾನಲಲ್ಲಿ ಮಾಡ್ತಾ ಇರುವಂತಹ ಕೋರ್ಸ್ಗಳ ವಿವರ ಇಲ್ಲಿದೆ. ಎಲ್ಲ NCERT ವಿಡಿಯೋಗಳು, DSCERT ವಿಡಿಯೋಗಳು, ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕದ ವಿಡಿಯೋಗಳು, ಹಾಗೆ GK ಟ್ರಿಕ್ಸ್, ಆಪ್ಟಿಟ್ಯೂಡ್, 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ನಡೆಸಿದಂತಹ ವಿಡಿಯೋಗಳು, ಹೀಗೆ ಅನೇಕ ಕೋರ್ಸ್ಗಳನ್ನು ಈಗಾಗಲೇ ಶುರು ಮಾಡಿದ್ದಾರೆ. ಆದ್ದರಿಂದ ಐಡಿಯಾಸ್ ಫೋರಮ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನೀವು ಈ ಕೋರ್ಸ್ಗಳ ಉಪಯೋಗಗಳನ್ನು ಪಡ್ಕೋಬಹುದು. ಇನ್ನು ಈ 10ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ನಾನೇನು ಮಾಡ್ತಾ ಇದ್ದೀನಿ, ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಅಂದರೆ ಪಾಠದ ಕೊನೆಗೆ ಈ 20 ಕ್ವಶನ್ ಪೇಪರ್ಗಳಲ್ಲಿ 2017ರಿಂದ 2020ರವರೆಗೂ ಮಾಡೆಲ್, ಅದೇ ರೀತಿ ಮೇನ್ ಎಕ್ಸಾಮ್ನಲ್ಲಿ ಬಂದಿರುವಂತಹ ಕ್ವಶನ್ಗಳನ್ನು ಪಾಠದ ಕೊನೆಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸಮಾಜ ವಿಜ್ಞಾನ 2020, 2019, 2018, 17 ಈ ವರ್ಷಗಳಲ್ಲಿ ಬಂದಂತಹ ಪ್ರಶ್ನೆಗಳ ಚರ್ಚೆಯನ್ನು ನಾವೀಗ ನಡೆಸ್ತಾ ಇದ್ದೀವಿ. 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡೋದರ ಮೂಲಕ ಅವರು ಈ ವಿಡಿಯೋಗಳ ಉಪಯೋಗಗಳನ್ನು ಪಡ್ಕೋಬಹುದು. ಇನ್ನು ಪಾಠಕ್ಕೆ ಬರೋಣ. ಇವತ್ತಿನ ಪಾಠ 10ನೇ ತರಗತಿ ಸಮಾಜ ವಿಜ್ಞಾನ ಭಾಗ 1ರಿಂದ ಇತಿಹಾಸ ವಿಭಾಗದಲ್ಲಿ 3ನೆಯ ಅಧ್ಯಾಯ, ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು. ಈ ಪಾಠದ 2 ಭಾಗಗಳನ್ನು ನಾವು ಈಗಾಗಲೇ ಕಲ್ತಿದ್ದೀವಿ. ಮೊದಲನೇ ಭಾಗದಲ್ಲಿ ಏನು ಕಲ್ತಿದ್ವಿ, ಈ ನಾಗರಿಕ ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ, ನ್ಯಾಯಾಂಗ ವ್ಯವಸ್ಥೆ, ಹಾಗೆ ಸೈನ್ಯ ವ್ಯವಸ್ಥೆ, ಈ ವ್ಯವಸ್ಥೆಗಳಿಂದ ಆದಂತಹ ಪರಿಣಾಮಗಳೇನೇನು ಅನ್ನೋದನ್ನು ನಾವು ಮೊದಲನೇ ಭಾಗದಲ್ಲಿ ಕಲ್ತಿದ್ರೆ, 2ನೇ ಭಾಗದಲ್ಲಿ ಭೂ ಕಂದಾಯ ನೀತಿಗಳಾದಂತಹ ಖಾಯಂ ಜಮೀನ್ದಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ, ರೈತವಾರಿ ಪದ್ಧತಿ ಮತ್ತು ಆ ಕಂದಾಯ ನೀತಿಗಳಿಂದ ಆದಂತಹ ಪರಿಣಾಮಗಳೇನು, ಅದೇ ರೀತಿ ಆಧುನಿಕ ಶಿಕ್ಷಣದ ಪ್ರಾರಂಭ ಹೇಗಾಯಿತು, ಅದೇ ರೀತಿ ಶಿಕ್ಷಣ ಅನ್ನುವಂಥದ್ದು ಹೇಗೆ ಸಾರ್ವತ್ರೀಕರಣಗೊಂಡಿತು ಮತ್ತು ಈ ಬ್ರಿಟಿಷ್ ಶಿಕ್ಷಣ ನೀತಿಯಿಂದ ಆದಂತಹ ಪರಿಣಾಮಗಳೇನು ಅನ್ನೋದನ್ನು ನಾವು 2ನೇ ಭಾಗದಲ್ಲಿ ಕಲ್ತಿದ್ವಿ. ಈ 3ನೇ ಭಾಗದಲ್ಲಿ ನಾವು ಕಲಿಯೋದು ಸಾಂವಿಧಾನಿಕ ಬೆಳವಣಿಗೆ. ಭಾರತದಲ್ಲಿ ಬ್ರಿಟಿಷ್ ಆಡಳಿತ ಬೆಳೀತಾ ಹೋದಂತೆ ಸಮಸ್ಯೆಗಳು ಕೂಡ ಬೆಳೀತಾ ಹೋಗ್ತವೆ. ಬ್ರಿಟಿಷ್ ಶಿಕ್ಷಣ ನೀತಿಯಿಂದ ಏನಾಗುತ್ತೆ, ಒಂದು ವಿದ್ಯಾವಂತ ವರ್ಗ ಸೃಷ್ಟಿಯಾಗುತ್ತೆ, ನಾವು ಸ್ವತಂತ್ರರಾಗಬೇಕು ಅನ್ನುವಂತಹ ಭಾವನೆ ಭಾರತೀಯರಲ್ಲಿ ಬೆಳೆಯುತ್ತೆ. ಇದು ಈ ಬ್ರಿಟಿಷ್ ಆಡಳಿತಕ್ಕೆ ತೊಂದರೆಯನ್ನು ಕೊಡುತ್ತೆ. ಸಮಸ್ಯೆಗಳು ನಿರಂತರವಾಗಿ ನಡೀತಾ ಇರುತ್ತೆ. ಈ ಸಮಸ್ಯೆಗಳ ನಿವಾರಣೆಗಾಗಿ ಆಡಳಿತ ಕ್ಷೇತ್ರದಲ್ಲಿ ಸುಧಾರಣೆ ತರುವ ಅಗತ್ಯತೆಯೂ ಕೂಡ ಬ್ರಿಟಿಷರಿಗೆ ಬರುತ್ತೆ. ಈ ಸುಧಾರಣೆಗಳು ಭಾರತೀಯರ ಬೇಡಿಕೆಗಳಿಗೆ ಸ್ಪಂದಿಸ್ತಾ ಇರ್ತವೆ. ಭಾರತೀಯರು ಯಾವೆಲ್ಲ ಬೇಡಿಕೆಗಳನ್ನು ಇಡ್ತಾರೆ ಅವುಗಳನ್ನು ಪೂರೈಸೋದಕ್ಕೋಸ್ಕರ ಹಲವಾರು ಕಾನೂನುಗಳನ್ನು ಇವರು ಜಾರಿಗೆ ತರ್ತಾರೆ. ಆಗ ಬ್ರಿಟಿಷ್ ಕಾಲಕ್ಕೆ ವಿವಿಧ ನಿಯಮಗಳನ್ನು ಕಾಯ್ದೆಯ ರೂಪದಲ್ಲಿ ಜಾರಿಗೆ ತರುವಂತಹ ಪ್ರಯತ್ನವನ್ನು ಮಾಡುತ್ತೆ. ಈ ರೀತಿಯ ಕಾಯ್ದೆಗಳು ಭಾರತದ ಸಾಂವಿಧಾನಿಕ ಬೆಳವಣಿಗೆಗೆ ಸಹಕಾರಿಯಾಗ್ತವೆ. ಯಾವೆಲ್ಲ ಕಾಯ್ದೆಗಳನ್ನು ಬ್ರಿಟಿಷ್ ಸರ್ಕಾರ ಜಾರಿಗೆ ತಂತು ಅನ್ನೋದನ್ನು ನಾವು ಈ ಭಾಗದಲ್ಲಿ ಕಲಿತೀವಿ. ಈ ಭಾಗದಲ್ಲಿ ಕಲಿಯೋದು ಸಂವಿಧಾನಾತ್ಮಕ ಬೆಳವಣಿಗೆ. ಸಂವಿಧಾನಾತ್ಮಕ ಬೆಳವಣಿಗೆ ಹೇಗಾಯಿತು, ಭಾರತದಲ್ಲಿ ಬ್ರಿಟಿಷ್ ಆಡಳಿತ ಹೇಗೆ ಬೆಳೀತಾ ಹೋಯಿತು, ಅದೇ ರೀತಿ ವಿದ್ಯಾವಂತ ವರ್ಗದವರಿಂದ ಬ್ರಿಟಿಷ್ ಸರ್ಕಾರದ ಆಡಳಿತಕ್ಕೆ ತೊಂದರೆಗಳು ಉಂಟಾಗ್ತಾ ಹೋದವು. ಭಾರತೀಯರು ಬೇಡಿಕೆಗಳನ್ನು ಇಡ್ತಾ ಹೋದರು ಸ್ವತಂತ್ರ ಆಗೋದಕ್ಕೋಸ್ಕರ. ಈ ಸಮಸ್ಯೆಗಳ ನಿವಾರಣೆಗಾಗಿ ಆಡಳಿತ ಕ್ಷೇತ್ರದಲ್ಲಿ ಬ್ರಿಟಿಷರು ಬದಲಾವಣೆಗಳನ್ನು ತರ್ತಾ ಇದ್ರು. ಈ ಬದಲಾವಣೆಗಳನ್ನು ನಿಯಮಗಳ, ಕಾಯ್ದೆಗಳ ರೂಪದಲ್ಲಿ ಅವರು ಜಾರಿಗೆ ತಂದರು. ಈ ಕಾಯ್ದೆಗಳು ಭಾರತೀಯರ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಪ್ರಯತ್ನ ಮಾಡ್ತಾ ಇದ್ವು. ಈ ರೀತಿಯ ಕಾಯ್ದೆಗಳು ಭಾರತದ ಸಂವಿಧಾನಾತ್ಮಕ ಬೆಳವಣಿಗೆಗೆ ಒಂದು ಅಡಿಪಾಯವನ್ನು ಹಾಕ್ತವೆ. ಭಾರತ ಸ್ವತಂತ್ರ ಆದಮೇಲೆ ಈ ಕಾಯ್ದೆಗಳ ಕೆಲವೊಂದಿಷ್ಟು ಅಂಶಗಳನ್ನು ಭಾರತದ ಸಂವಿಧಾನದಲ್ಲಿಯೂ ಕೂಡ ಅಳವಡಿಸಿಕೊಳ್ಳಲಾಗಿದೆ.
ಈ ರೀತಿ ಈ ಸಾಂವಿಧಾನಿಕ ಬೆಳವಣಿಗೆ ಆಗೋವಲ್ಲಿ ಹಲವಾರು ಕಾಯ್ದೆಗಳನ್ನು ಬ್ರಿಟಿಷರು ಜಾರಿಗೆ ತರ್ತಾರೆ. ಈ ಕಾಯ್ದೆಗಳಲ್ಲಿ ಈ ಜಾರಿಗೆ ಬಂದಂತಹ ಕಾಯ್ದೆಗಳು ಎರಡು ರೀತಿಯಲ್ಲಿರುತ್ತೆ. ಒಂದು ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಯ ಅವಧಿಯಲ್ಲಿ ಜಾರಿಗೊಂಡಂತಹ ಕಾಯ್ದೆಗಳು, ಅಂದರೆ 1773ರಿಂದ 1858ರವರೆಗೆ ಜಾರಿಗೆ ತಂದಂತಹ ಕಾಯ್ದೆಗಳು. ಇದಾದ ನಂತರ ಈ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಆದಂತಹ ಈ ಆಡಳಿತದ ದುಷ್ಪರಿಣಾಮಗಳಿಂದ ಈ ಅಧಿಕಾರಿಗಳು ತಮ್ಮ ಆಡಳಿತವನ್ನು ದುರುಪಯೋಗ ಪಡಿಸ್ಕೊಂಡಿದ್ದರಿಂದ ಏನಾಗುತ್ತೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಪೂರ್ತಿ ಅಧಿಕಾರವನ್ನು ಬ್ರಿಟಿಷರು ನೇರ ಆಳ್ವಿಕೆಗೆ ತಗೊಳ್ತಾರೆ. ಇದಾದ ಮೇಲೆ ಹಲವಾರು ಕಾಯ್ದೆಗಳು ಜಾರಿಗೆ ಬರ್ತವೆ. ಆ ಕಾಯ್ದೆಗಳು 1858ರಿಂದ 1947ರವರೆಗೆ ಬಂದಂತಹ ಕಾಯ್ದೆಗಳು, ಬ್ರಿಟಿಷ್ ಸರ್ಕಾರದ ನೇರ ಆಳ್ವಿಕೆಯಲ್ಲಿ ಜಾರಿಗೊಂಡಂತಹ ಕಾಯ್ದೆಗಳು. ಹೀಗೆ ಎರಡು ರೀತಿಯ ಕಾಯ್ದೆಗಳನ್ನು ನಾವು ಈ ಪಾಠದಲ್ಲಿ ಸ್ಟಡಿ ಮಾಡಬಹುದು. ಮೊದಲನೇದು ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಯ ಅವಧಿಯಲ್ಲಿ ಜಾರಿಗೊಂಡಂತಹ ಕಾಯ್ದೆಗಳು 1773ರಿಂದ 1858ರವರೆಗೆ. ಮೊದಲೇದು 1773ರಲ್ಲಿ ಬಂದಂತಹ ರೆಗ್ಯುಲೇಟಿಂಗ್ ಕಾಯ್ದೆ. ರೆಗ್ಯುಲೇಟಿಂಗ್ ಕಾಯ್ದೆ ಯಾಕೆ ಜಾರಿಗೆ ಬಂತು? ಈ ವ್ಯಾಪಾರ ನಡೆಸೋದಕ್ಕೋಸ್ಕರ ಈ ಈಸ್ಟ್ ಇಂಡಿಯಾ ಕಂಪನಿ ಏನು ಮಾಡ್ತಾ ಇತ್ತು, ನೌಕರರನ್ನು ನೇಮಕ ಮಾಡ್ಕೊಳ್ತಾ ಇತ್ತು ಮತ್ತು ಕಂಪನಿಯು ಈ ನೌಕರರಿಗೆ ಖಾಸಗಿಯಾಗಿ ವ್ಯಾಪಾರ ಮಾಡ್ಕೊಳ್ಳೋದಕ್ಕೋಸ್ಕರ ಅನುಮತಿಯನ್ನು ನೀಡ್ತಾ ಇದ್ರು. ಈ ಅವಕಾಶವನ್ನು ಬಳಸ್ಕೊಂಡಂತಹ ನೌಕರರು ಅನೈತಿಕ ಮಾರ್ಗದಲ್ಲಿ ಹಣ ಸಂಪಾದನೆ ಮಾಡೋದಕ್ಕೆ ಕಡು ಭ್ರಷ್ಟರಾಗ್ತಾರೆ. ಇದನ್ನು ತಡೆಯುವ ಸಲುವಾಗಿ 1773ರಲ್ಲಿ ಇಂಗ್ಲೆಂಡಿನ ಸರ್ಕಾರ ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಭಾರತದಲ್ಲಿ ಜಾರಿಗೆ ತರುತ್ತೆ. ರೆಗ್ಯುಲೇಟಿಂಗ್ ಅಂತಂದರೆ ಉದ್ದೇಶ ನಿಯಂತ್ರಣವನ್ನು ಹೇರೋದು. ಈ ರೀತಿ ಕಾಯ್ದೆಯನ್ನು 1773ರಲ್ಲಿ ಜಾರಿಗೆ ತರ್ತಾರೆ. 1765ರಲ್ಲಿ ಜಾರಿಗೊಂಡಂತಹ ದಿವಾನಿ ಹಕ್ಕಿನ ನಂತರ ಕಂಪನಿ ಅಧಿಕಾರಿಗಳು ಅಪರಿಮಿತ ದುರಾಸೆಗೆ ಒಳಗಾಗಿ ಅಧಿಕಾರವನ್ನು ತಮ್ಮ ವೈಯಕ್ತಿಕ ಶ್ರೀಮಂತಿಕೆಯನ್ನು ಹೆಚ್ಚು ಮಾಡೋದಕ್ಕೋಸ್ಕರ ಬಳಸ್ಕೊಳ್ತಾ ಇರ್ತಾರೆ. ಭ್ರಷ್ಟಾಚಾರ ವಿಪರೀತ ಆಗುತ್ತೆ. ಇಂಗ್ಲೆಂಡಿನ ಶಾಸನ ಸಭೆಯ ಸದಸ್ಯರಾದಂತಹ ಎಡ್ವರ್ಡ್ ಬರ್ಗ್ ವಾರ್ಷಿಕವಾಗಿ ಇವರು ಎಡ್ವರ್ಡ್ ಬರ್ಗ್ ಅನ್ನುವಂಥವರು ಶಾಸನ ಸಭೆಯ ಸದಸ್ಯರಾಗಿರ್ತಾರೆ. ಇವರು ಏನು ಮಾಡ್ತಾರೆ, ವಾರ್ಷಿಕವಾಗಿ ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಸರ್ಕಾರ ಪಡಿತಾ ಇದ್ದಂತಹ ತೆರಿಗೆ ಹಣವನ್ನು ಅಪರಾಧಿ ತೆರಿಗೆ ಅಂತ ಹೇಳ್ತಾರೆ. ಅಪರಾಧಿ ತೆರಿಗೆ ಅಂತ ಟೀಕಿಸ್ತಾರೆ. ಕಂಪನಿ ಅಧಿಕಾರಿಗಳು ಭಾರತದಲ್ಲಿ ನಡೀತಿದ್ದಂತಹ ಅನೈತಿಕ ವ್ಯವಹಾರಗಳು ಗೊತ್ತಿದ್ರೂ ಸಹ ಯಾವುದೇ ಕ್ರಮವನ್ನು ಜರುಗಿಸದೆ ಸುಮ್ಮನಾಗಿರ್ತಾರೆ. ಆದ್ದರಿಂದ ಈ ಎಡ್ವರ್ಡ್ ಬರ್ಗ್ ಅನ್ನುವಂಥವರು ಈಸ್ಟ್ ಇಂಡಿಯಾ ಕಂಪನಿ ಮಾಡ್ತಾ ಇರುವಂತಹ ತೆರಿಗೆ ಅಪರಾಧಿ ತೆರಿಗೆ ಅಂತ ಟೀಕಿಸ್ತಾರೆ. ಇವರು ಸಂಪಾದಿಸಿದಂತಹ ಹಣದ ಪ್ರಮಾಣ ಎಷ್ಟಿತ್ತು ಅಂತಂದರೆ ಇಂಗ್ಲೆಂಡಿನ ರಾಜಕೀಯ ವ್ಯವಸ್ಥೆಯನ್ನು ಬುಡಮೇಲು ಮಾಡಬಹುದು ಅನ್ನುವಂತಹ ಆತಂಕ ಇಂಗ್ಲೆಂಡ್ನಲ್ಲಿ ಅನೇಕರಿಗೆ ಇತ್ತು. ಈ ಹಿನ್ನೆಲೆಯಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆ 1773ರಲ್ಲಿ ಜಾರಿಗೆ ಬಂತು. ಈ ರೆಗ್ಯುಲೇಟಿಂಗ್ ಕಾಯ್ದೆಯ ಲಕ್ಷಣಗಳು ಏನೇನು ಅಂತಂದರೆ, ಈ ಕಾಯ್ದೆ ಜಾರಿಗೆ ಬರುವಂತಹ ಪೂರ್ವದಲ್ಲಿ, ಈ ಜಾರಿಗೆ ಬರುವಂತಹ ಮೊದಲು ಬ್ರಿಟಿಷರ ಅಧೀನದಲ್ಲಿದ್ದಂತಹ ಪ್ರಾಂತ್ಯಗಳನ್ನು 3 ಪ್ರೆಸಿಡೆನ್ಸಿಗಳನ್ನಾಗಿ ವಿಂಗಡಿಸ್ತಿದ್ರು. ಯಾವ್ಯಾವು? ಮುಂಬಯಿ, ಮದ್ರಾಸು, ಬಂಗಾಳ, ಮುಂಬಯಿ, ಮದ್ರಾಸು ಅಂತ ಪ್ರೆಸಿಡೆನ್ಸಿಗಳನ್ನು 3 ಪ್ರೆಸಿಡೆನ್ಸಿಗಳಾಗಿ ವಿಂಗಡಿಸಿದ್ರು. ಅವುಗಳು ಪ್ರತ್ಯೇಕವಾಗಿ ಮತ್ತು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತಾ ಇದ್ವು. ಈ ರೆಗ್ಯುಲೇಟಿಂಗ್ ಕಾಯ್ದೆ ಬಂದಾದ ಮೇಲೆ ಈ ಕಾಯ್ದೆಯ ಪ್ರಕಾರ ಬಂಗಾಳದ ಪ್ರೆಸಿಡೆನ್ಸಿ ಉಳಿದ ಪ್ರೆಸಿಡೆನ್ಸಿ ಅಂದರೆ ಮುಂಬಯಿ ಮತ್ತು ಮದ್ರಾಸು ಪ್ರೆಸಿಡೆನ್ಸಿಯ ಮೇಲೆ ಅಧಿಕಾರವನ್ನು ಪಡೆಯುತ್ತೆ. ಅಂದರೆ ಬಂಗಾಳವನ್ನು ಅವರು ಕೇಂದ್ರವನ್ನಾಗಿಟ್ಕೊಂಡಿರ್ತಾರೆ. ಬಂಗಾಳದ ಪ್ರೆಸಿಡೆನ್ಸಿಯನ್ನು ಇವರು ಮೇಲ್ ಮಾಡಿ ಈ ಮುಂಬಯಿ ಮತ್ತು ಮದ್ರಾಸು ಪ್ರೆಸಿಡೆನ್ಸಿಯ ಮೇಲೆ ಅಧಿಕಾರವನ್ನು ಸಾಧಿಸ್ತಾರೆ. ಈ ಮುಂಬಯಿ ಮತ್ತು ಮದ್ರಾಸು ಪ್ರೆಸಿಡೆನ್ಸಿಗಳು ಈ ಬಂಗಾಳದ ಪ್ರೆಸಿಡೆನ್ಸಿಯ ಅಧೀನದಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಇದಾದ ಮೇಲೆ ಬಂಗಾಳದ ಗವರ್ನರ್ 3 ಪ್ರೆಸಿಡೆನ್ಸಿಗಳಿಗೆ ಗವರ್ನರ್ ಜನರಲ್ ಆಗ್ತಾನೆ. ಬಂಗಾಳದ ಗವರ್ನರ್ ಜನರಲ್ 3 ಪ್ರೆಸಿಡೆನ್ಸಿಗಳ ಗವರ್ನರ್ ಜನರಲ್ ಆಗ್ತಾರೆ. ಗವರ್ನರ್ ಜನರಲ್ ಅಲ್ಲದೆ ಈ ಅಧಿಕಾರ ಅಲ್ಲದೆ ಅವನಿಗೆ ಬಾಂಬೆ ಮತ್ತು ಮದ್ರಾಸು ಪ್ರೆಸಿಡೆನ್ಸಿಗಳಿಗೆ ನಿರ್ದೇಶನ ನೀಡೋದು, ನಿಯಂತ್ರಣ ಮಾಡೋದು ಮತ್ತು ಮೇಲ್ವಿಚಾರಣೆ ಮಾಡುವಂತಹ ಅಧಿಕಾರವನ್ನು ಕಾನೂನು ಕೊಡುತ್ತೆ. ಬಾಂಬೆ, ಮದ್ರಾಸು ಸರ್ಕಾರ ಯುದ್ಧ ಮತ್ತು ಸಮ್ಮತಿಗೆ ಬಂಗಾಳ ಸರ್ಕಾರ ಮತ್ತು ಇಂಗ್ಲೆಂಡಿನ ನಿರ್ದೇಶಕ ಮಂಡಳಿಯ ಅನುಮತಿಯನ್ನು ಪಡಿಬೇಕಾಗತ್ತೆ. ಅದೇ ರೀತಿ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗುತ್ತೆ. ಬಂಗಾಳ ಸರ್ಕಾರದ ಮತ್ತು ಇಂಗ್ಲೆಂಡಿನ ನಿರ್ದೇಶಕ ಮಂಡಳಿ, ಕೋರ್ಟ್ ಆಫ್ ಡೈರೆಕ್ಟರ್ಸ್
ಅನುಮತಿಗಿಲ್ಲದೆ ಬಾಂಬೆ ಮತ್ತು ಮದ್ರಾಸ್ ಸರ್ಕಾರಗಳು ಯಾರ ಮೇಲೂ ಯುದ್ಧವನ್ನು ಘೋಷಿಸುವಂತಿರಲಿಲ್ಲ ಅಥವಾ ಶಾಂತಿ ಸಂಧಾನವನ್ನು ಮಾಡಿಕೊಳ್ಳುವಂತಿರಲಿಲ್ಲ. ತೀರ ತುರ್ತಾದಂಥ ಸಂದರ್ಭದಲ್ಲಿ ಮಾತ್ರ ಇಂತಹ ನಿರ್ಬಂಧನೆಗಳಿಗೆ ವಿನಾಯಿತಿ ಇತ್ತು. ಈ ರೀತಿ ಒಂದು ವ್ಯವಸ್ಥೆ ಜಾರಿಗೆ ಬರುತ್ತೆ. ಇದಾದ ಮೇಲೆ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆಯಾಗುತ್ತೆ. ಈ ಕೇಂದ್ರ ನ್ಯಾಯಾಲಯದಲ್ಲಿ ಒಬ್ಬರು ಮುಖ್ಯ ನ್ಯಾಯಾಧೀಶರು ಮತ್ತು 3 ಜನ ಸಾಮಾನ್ಯ ನ್ಯಾಯಾಧೀಶರು ಕಾರ್ಯನಿರ್ವಹಿಸೋಕ್ಕೆ ಶುರು ಮಾಡ್ತಾರೆ. ಹೀಗೆ ರೆಗ್ಯುಲೇಟಿಂಗ್ ಕಾಯ್ದೆ ತನ್ನ ಹೆಸರೇ ಸೂಚಿಸುವಂತೆ ಆ ಕಂಪನಿಯನ್ನು ಒಳಗೊಂಡಂತೆ ಒಟ್ಟಾರೆ ಭಾರತದಲ್ಲಿನ ಬ್ರಿಟಿಷ್ ಆಡಳಿತ ವ್ಯವಸ್ಥೆಯನ್ನು ಇಂಗ್ಲೆಂಡಿನ ಸರ್ಕಾರದ ಅಧೀನಕ್ಕೆ ತರುವಂತಹ ಬಹುದೊಡ್ಡ ನಿರ್ಣಯ ಆಗುತ್ತೆ. ಇದು ರೆಗ್ಯುಲೇಟಿಂಗ್ ಕಾಯ್ದೆ. ರೆಗ್ಯುಲೇಟಿಂಗ್ ಕಾಯ್ದೆ ಯಾಕೆ ಜಾರಿಗೆ ಬಂತು ಅಂತಂದರೆ, ಬ್ರಿಟಿಷ್ ಸರ್ಕಾರದ ನೌಕರರು ಅಂದರೆ ಈಸ್ಟ್ ಇಂಡಿಯಾ ಕಂಪನಿ ನೇಮಕ ಮಾಡಿಕೊಂಡಂತಹ ನೌಕರರು ಭ್ರಷ್ಟರಾಗಿ ತಾವು ಶ್ರೀಮಂತರಾಗೋದಕ್ಕೋಸ್ಕರ ಹಣವನ್ನು ವಸೂಲಿ ಮಾಡುವಂತಹ ಕಡು ಭ್ರಷ್ಟರಾಗ್ತಾರೆ. ಇವರನ್ನು ನಿಯಂತ್ರಣ ಮಾಡೋದಕ್ಕೋಸ್ಕರ ರೆಗ್ಯುಲೇಟಿಂಗ್ ಕಾಯ್ದೆಯನ್ನು 1773ರಲ್ಲಿ ಜಾರಿಗೆ ತರಲಾಗುತ್ತೆ. ಈ ಜಾರಿಗೆ ತರಲಾದಂತಹ ಈ ರೆಗ್ಯುಲೇಟಿಂಗ್ ಕಾಯ್ದೆ ಏನು ಹೇಳ್ತು ಅಂತಂದರೆ, ಈ ಬಂಗಾಳ ಪ್ರಾಂತದ ಪ್ರೆಸಿಡೆನ್ಸಿಯನ್ನು ಮೇನ್ ಪ್ರೆಸಿಡೆನ್ಸಿಯನ್ನಾಗಿ ಮಾಡಿ ಮುಂಬೈ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಯ ಒಂದು ಅಧಿಕಾರವನ್ನು ಬಂಗಾಳದ ಪ್ರೆಸಿಡೆನ್ಸಿಗೆ ಕೊಡಲಾಗುತ್ತೆ. ಬಂಗಾಳದ ಗವರ್ನರ್ ಜನರಲ್ ಈ 3 ಪ್ರಾಂತ್ಯಗಳ ಗವರ್ನರ್ ಜನರಲ್ ಆಗ್ತಾನೆ. ಅದಾದಮೇಲೆ ಅವನು ಈ ಬಂಗಾಳ, ಮದ್ರಾಸು, ಮುಂಬೈ ಪ್ರೆಸಿಡೆನ್ಸಿಗಳಿಗೆ ನಿರ್ದೇಶನವನ್ನು ನೀಡೋದು ಮತ್ತು ವಿಚಾರಣೆಯನ್ನು ನಡೆಸುವಂತಹ ಅಧಿಕಾರವನ್ನು ಪಡಿತಾನೆ. ಬಂಗಾಳದ ಗವರ್ನರ್ ಜನರಲ್ ಅಥವಾ ಈ ಬ್ರಿಟಿಷ್ ನಿರ್ದೇಶಕ ಮಂಡಳಿ, ಇಂಗ್ಲಿಷ್ ನಿರ್ದೇಶಕ ಮಂಡಳಿ, ಕೋರ್ಟ್ ಆಫ್ ಡೈರೆಕ್ಟರ್ಸ್ ಇವರ ಅನುಮತಿ ಇಲ್ಲದೆ ಯಾವುದೇ ಯುದ್ಧವನ್ನು ಸಂಧಾನವನ್ನು ಮಾಡಿಕೊಳ್ಳುವಂತಹ ಅಧಿಕಾರ ಇಲ್ಲಾರಿಗೂ ಇರಲಿಲ್ಲ. ತುರ್ತು ಸಂದರ್ಭದಲ್ಲಿ ಮಾತ್ರ ಅವರು ಈ ನಿರ್ಣಯಗಳನ್ನು ಮೀರಬಹುದಾಗಿತ್ತು. ಕಲ್ಕತ್ತಾದಲ್ಲಿ ಈ ಕಾಯ್ದೆಯ ಮೇರೆಗೆ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗುತ್ತೆ. ಈ ನ್ಯಾಯಾಲಯದಲ್ಲಿ ಒಬ್ಬ ಮುಖ್ಯ ನ್ಯಾಯಾಧೀಶ ಮತ್ತು 3 ಜನ ಸಾಮಾನ್ಯ ನ್ಯಾಯಾಧೀಶರು ಕಾರ್ಯನಿರ್ವಹಿಸ್ತಾರೆ. ಈ ರೀತಿಯ ಒಂದು ಕಾಯ್ದೆಯ ಭಾರತದಲ್ಲಿ ಜಾರಿ ಆಗುತ್ತೆ. ಇದಾದ ಮೇಲೆ 1784ರಲ್ಲಿ ಪೀಟ್ಸ್ ಇಂಡಿಯಾ ಕಾಯ್ದೆ ಅಂತ ಬರುತ್ತೆ. 1773ರ ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲಿ ಹಲವಾರು ಅನಿಶ್ಚಿತತೆಗಳು ಇದ್ವು. ಅಂದರೆ ಯಾರಿಗೆ ಅಧಿಕಾರವನ್ನು ಕೊಡಬೇಕು, ಯಾವ ರೀತಿಯ ಆಡಳಿತವನ್ನು ನಡೆಸಬೇಕು ಅನ್ನುವಂತಹ ಒಂದು ಕನ್ಫ್ಯೂಷನ್ಸ್ ಇದ್ವು. ಇವುಗಳನ್ನು ನಿವಾರಿಸೋದ್ರ ಜೊತೆಗೆ ಬ್ರಿಟಿಷ್ ಸರ್ಕಾರದ ಅಧಿಕಾರವನ್ನು ಮತ್ತು ಕಂಪನಿ ಸರ್ಕಾರಕ್ಕಿದ್ದಂತಹ ಅಧಿಕಾರದ ನೀತಿಗಳನ್ನು ಸ್ಪಷ್ಟಪಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪೀಟ್ಸ್ ಇಂಡಿಯಾ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಇಂಗ್ಲೆಂಡಿನ ಸರ್ಕಾರ ಈ ಕಾಯ್ದೆಯಲ್ಲಿ ಹೊಸ ನಿಬಂಧನೆಗಳನ್ನು ಹೇರೋದ್ರ ಮೂಲಕ ಭಾರತದಲ್ಲಿ ಕಂಪನಿ ಸರ್ಕಾರವನ್ನು ನಿರ್ಣಾಯಕವಾಗಿ ನಿಯಂತ್ರಣ ಮಾಡುತ್ತೆ. ಮತ್ತೊಂದು ಮುಖ್ಯ ಅಂಶ ಏನಂತಂದರೆ, ನಿಯಂತ್ರಣ ಮಂಡಳಿ ಅಂತ ಜಾರಿಯಾಗುತ್ತೆ. 6 ಜನ ಕಮಿಷನರ್ಗಳನ್ನು ಒಳಗೊಂಡಂತಹ ಸಂಸ್ಥೆ ಇದು. ಬೋರ್ಡ್ ಆಫ್ ಕಂಟ್ರೋಲ್ ಅನ್ನುವಂತಹ 6 ಜನ ಕಮಿಷನರ್ಗಳನ್ನು ಒಳಗೊಂಡಂತಹ ಹೊಸ ಸಂಸ್ಥೆಯನ್ನು ಹುಟ್ಟು ಹಾಕಲಾಗುತ್ತೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ ಅಂತಂದರೆ, ಈ ಹಿಂದೆ ಇದ್ದಂತಹ ನಿರ್ದೇಶನ ಮಂಡಳಿ, ನಿಯಂತ್ರಣ ಮಂಡಳಿಗಿಂತ ಮೊದಲು ನಿರ್ದೇಶನ ಮಂಡಳಿ ಅಂತ ಇತ್ತು, ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂತ. ಈ ಜಾಗದಲ್ಲಿ ನಿಯಂತ್ರಣ ಮಂಡಳಿ, ಬೋರ್ಡ್ ಆಫ್ ಕಂಟ್ರೋಲ್ ಹುಟ್ಟುಕೊಳ್ಳುತ್ತೆ. ನಿಯಂತ್ರಣ ಮಂಡಳಿ ಈ ನಿರ್ದೇಶನ ಮಂಡಳಿಯ ಒಂದು ವಿಸ್ತರಣೆಯ ರೂಪ. ಈ ಮಂಡಳಿ ನಾಗರಿಕ, ಮಿಲಿಟರಿ, ಕಂದಾಯ ಈ ವಿಷಯಗಳನ್ನು ನಿರ್ದೇಶಿಸುವಂತಹ, ಮೇಲ್ವಿಚಾರಣೆ ನಡೆಸುವಂತಹ ಅಧಿಕಾರವನ್ನು ಪಡ್ಕೊಂಡಿರುತ್ತೆ. ಈ ಪೀಟ್ಸ್ ಇಂಡಿಯಾ ಕಂಪನಿಯ ಅಡಿಯಲ್ಲಿ ಏನು ಮಾಡ್ತಾರೆ, ಸರ್ಕಾರಕ್ಕೆ ಇದ್ದಂತಹ ಅಧಿಕಾರದ ಮಿತಿಗಳನ್ನು ಸ್ಪಷ್ಟಪಡಿಸೋದು ಒಂದು ಉದ್ದೇಶ ಆದರೆ, ಈ ನಿಯಂತ್ರಣ ಮಂಡಳಿಯನ್ನು ಹುಟ್ಟು ಹಾಕ್ತಾರೆ. ನಿಯಂತ್ರಣ ಮಂಡಳಿ ಈ ನಿರ್ದೇಶಕ ಮಂಡಳಿಯ ವಿಸ್ತೃತ ರೂಪ. ಇದರ ಅಡಿಯಲ್ಲಿ ನಿಯಂತ್ರಣ ಮಂಡಳಿ ಹುಟ್ಕೊಳ್ಳುತ್ತೆ. ಇವರು ಏನು ಮಾಡ್ತಾರೆ, ನಿಯಂತ್ರಣ ಮಂಡಳಿಯಲ್ಲಿ 6 ಜನ ಕಮಿಷನರ್ಗಳನ್ನು ಒಳಗೊಂಡಿರುತ್ತೆ ಈ ಸಂಸ್ಥೆ. ಇವ್ರು ಏನು ಮಾಡ್ತಾರೆ, ನಾಗರಿಕ, ಮಿಲಿಟರಿ, ಕಂದಾಯ ವಿಷಯಗಳಿಗೆ ನಿರ್ದೇಶನ ನೀಡುವಂತಹ, ಅವರನ್ನು ಮೇಲ್ವಿಚಾರಣೆ ನಡೆಸುವಂತಹ ಅಧಿಕಾರವನ್ನು ಹೊಂದಿರುತ್ತೆ. ಈ ಮಂಡಳಿ ನಾಗರಿಕ, ಮಿಲಿಟರಿ, ಕಂದಾಯ ವಿಷಯಗಳನ್ನು ನಿರ್ಧಾರ ಮಾಡುತ್ತೆ. ಇಂಗ್ಲೆಂಡ್ನಲ್ಲಿ ನಿರ್ದೇಶಕ ಮಂಡಳಿ ಮತ್ತು ನಿಯಂತ್ರಣ ಮಂಡಳಿ ಎರಡೂ ಜಾರಿಯಲ್ಲಿದ್ದರೆ, ಈ ಭಾರತದಲ್ಲಿ ನಿಯಂತ್ರಣ ಮಂಡಳಿ ಮಾತ್ರ ಜಾರಿಗೆ ಬರುತ್ತೆ. ಭಾರತೀಯರು, ಈ ಕಾಯ್ದೆ ಏನು ಹೇಳುತ್ತೆ, ಭಾರತೀಯರು ತಮ್ಮ ಸಾರ್ವಭೌಮತ್ವವನ್ನು ಬ್ರಿಟಿಷ್ ರಾಜಸತ್ತೆಯ ಹೆಸರಿನಲ್ಲಿ ಪಡೆದಿದ್ದಾರೆಯೇ ಹೊರತು ಅವರದೇ ಸ್ವಂತ ಹಕ್ಕಲ್ಲ ಅಂತ ಈ ಕಾಯ್ದೆ ಹೇಳುತ್ತೆ. ಏನು ಹೇಳುತ್ತೆ, ಭಾರತೀಯರು
ಸಾರ್ವಭೌಮತ್ವವನ್ನು ಪಡಿತಾರೆ. ಬಟ್ ಅವರು ಬ್ರಿಟಿಷ್ ರಾಜಸತ್ತತೆಯ ಹೆಸರಿನಲ್ಲಿ ಪಡೆದಿರ್ತಾರೆ ವಿನಃ ಅವರದ್ದೇ ಸ್ವಂತ ಹಕ್ಕಲ್ಲ ಅಂತ ಬ್ರಿಟಿಷ್ ಸರ್ಕಾರ ಈ ಕಾಯ್ದೆಯ ಮೂಲಕ ಭಾರತೀಯರಿಗೆ ಹೇಳುತ್ತೆ. ಈ ಕಾಯ್ದೆಯಲ್ಲಿ ಹೇಳುವ ಮೂಲಕ ಭಾರತೀಯರ ರಾಜಕೀಯ ಹಕ್ಕುಗಳನ್ನು ನಿರ್ಣಾಯಕವಾಗಿ ಮೊಟಕುಗೊಳಿಸುತ್ತೆ. ಈ ಕಾಯ್ದೆಯೇ ಭಾರತದಲ್ಲಿ ಇದ್ದಂತಹ ಕಂಪನಿಯ ಅಧೀನದ ಪ್ರದೇಶ, ದ ಬ್ರಿಟಿಷ್ ಪೊಸಿಷನ್ಸ್ ಅಂತ ಹೇಳ್ತಾರೆ, ಅವುಗಳಿಗೆ ಇಂಗ್ಲೆಂಡಿನ ಸರ್ಕಾರವೇ ಅಂತಿಮ ಸಾರ್ವಭೌಮ ಅಂತ ಘೋಷಣೆ ಮಾಡುತ್ತೆ. ಈ ಪೀಟ್ಸ್ ಇಂಡಿಯಾ ಕಂಪನಿ ಕಾಯ್ದೆ ಏನು ಹೇಳುತ್ತೆ, ಪೀಟ್ಸ್ ಇಂಡಿಯಾ ಕಾಯ್ದೆ ಏನು ಹೇಳುತ್ತೆ, ಅಂತಿಮವಾಗಿ ಭಾರತೀಯರು ಸಾರ್ವಭೌಮತ್ವವನ್ನು ಪಡಿತಾರೆ. ಯಾರ ಹೆಸರಿನಲ್ಲಿ? ಬ್ರಿಟಿಷ್ ರಾಜಸತ್ತೆಯ ಹೆಸರಿನಲ್ಲಿ ಪಡಿತಾರೆ ಹೊರತು ಅದು ಅವರ ಸ್ವಂತ ಹಕ್ಕಲ್ಲ ಅಂತ ಒಂದು ಭಾರತೀಯ ವ್ಯವಸ್ಥೆಗೆ, ಭಾರತೀಯರ ರಾಜಕೀಯ ಹಕ್ಕುಗಳಿಗೆ ಕಡಿವಾಣವನ್ನು ಹಾಕುತ್ತೆ. ಈ ಕಾಯ್ದೆ ಏನು ಹೇಳುತ್ತೆ, ಭಾರತದಲ್ಲಿ ಇದ್ದಂತಹ ಕಂಪನಿಯ ಅಧೀನದ ಪ್ರದೇಶದಲ್ಲಿ ಇಂಗ್ಲೆಂಡಿನ ಸರ್ಕಾರವೇ ಅಂತಿಮ ಸಾರ್ವಭೌಮತ್ವವನ್ನು ಸಾಧಿಸಿತು ಅಂತ ಘೋಷಣೆಯನ್ನು ಮಾಡುತ್ತೆ. ಇದು 1784ರಲ್ಲಿ ಬಂದಂತಹ ಪೀಟ್ಸ್ ಇಂಡಿಯಾ ಕಾಯ್ದೆ. ಪೀಟ್ಸ್ ಇಂಡಿಯಾ ಕಾಯ್ದೆ ಯಾಕೆ ಜಾರಿಗೆ ಬಂತು? ಈ 1773ರಲ್ಲಿ ಜಾರಿಗೆ ಆದಂತಹ ರೆಗ್ಯುಲೇಟಿಂಗ್ ಕಾಯ್ದೆಯ ಅನಿಶ್ಚಿತ ಗುರಿಯನ್ನು ಸ್ಪಷ್ಟಪಡಿಸುವ ನಿಟ್ಟಿನಲ್ಲಿ ಈ ಕಾಯ್ದೆ ಜಾರಿಯಾಗುತ್ತೆ. ಈ ಕಾಯ್ದೆಯ ಮೂಲಕ ನಿಯಂತ್ರಣ ಮಂಡಳಿ ಜಾರಿಯಾಗುತ್ತೆ. ನಿಯಂತ್ರಣ ಮಂಡಳಿ ಹುಟ್ಟು ಹಾಕಲಾಗುತ್ತೆ. ಈ ನಿಯಂತ್ರಣ ಮಂಡಳಿಯಲ್ಲಿ ಕೆಲಸ ಮಾಡುವಂತಹ 6 ಜನ ಕಮಿಷನರ್ಗಳು ನಾಗರಿಕ, ಮಿಲಿಟರಿ ಮತ್ತು ಕಂದಾಯ ವಿಷಯಗಳ ಮೇಲೆ ನಿಯಂತ್ರಣವನ್ನು ಸಾಧಿಸ್ತಾರೆ. ಈ ಭಾರತೀಯರ ರಾಜಕೀಯ ಒಂದು ಹಕ್ಕುಗಳನ್ನು ಇಲ್ಲಿ ಕಸಿದುಕೊಳ್ಳಲಾಗುತ್ತೆ. ಈ ರೀತಿಯ ಪರಿಣಾಮ ಭಾರತದ ಮೇಲೆ ಪೀಟ್ಸ್ ಇಂಡಿಯಾ ಕಾಯ್ದೆಯಿಂದ ಆಗುತ್ತೆ. ಈ ಪೀಟ್ಸ್ ಇಂಡಿಯಾ ಕಾಯ್ದೆ ಆದಮೇಲೆ ಚಾರ್ಟರ್ ಕಾಯ್ದೆಗಳು ಅಂತ ಜಾರಿಗೆ ಬರ್ತವೆ. ಚಾರ್ಟರ್ ಕಾಯ್ದೆಗಳ ಪ್ರಮುಖ ಉದ್ದೇಶ ಅಂತಂದರೆ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಪರವಾನಗಿಯನ್ನು ವಿಸ್ತರಣೆ ಮಾಡೋದು. ಅಂದರೆ 1793, 1813, 1833, 1853 ಈ ರೀತಿ 4 ಅವಧಿಗಳಲ್ಲಿ 20 ವರ್ಷಗಳಿಗೊಮ್ಮೆ ಈ ಪರವಾನಗಿಗಳನ್ನು ನವೀಕರಿಸಲಾಗ್ತಾ ಇದ್ದಂತಹ ಕಾಯ್ದೆಗಳಿಗೆ ಚಾರ್ಟರ್ ಕಾಯ್ದೆ ಅಂತ ಕರಿತಿದ್ರು. ಪ್ರತಿ 20 ವರ್ಷಗಳಿಗೊಮ್ಮೆ ಕಂಪನಿಯ ಪರವಾನಗಿಯನ್ನು ನವೀಕರಣ ಮಾಡುವ ಸಂದರ್ಭದಲ್ಲಿ ಇಂಗ್ಲೆಂಡಿನ ಸರ್ಕಾರ ತೆಗೆದುಕೊಂಡಂತಹ ಹೊಸ ನೀತಿಗಳನ್ನು ಈ ಕಾಯ್ದೆಗಳಲ್ಲಿ ಸೇರಿಸಲಾಗ್ತಾ ಹೋಯಿತು. ಈ 4 ಕಾಯ್ದೆಗಳಲ್ಲಿ 1813 ಮತ್ತು 1833ರ ಕಾಯ್ದೆಗಳು ಪ್ರಮುಖವಾಗಿ ನಾವು ಕಲಿಬಹುದು. 1813ರ ಚಾರ್ಟರ್ ಕಾಯ್ದೆ ಏನು ಹೇಳುತ್ತೆ? ಈ ಕಾಯ್ದೆಯು ಈಸ್ಟ್ ಇಂಡಿಯಾ ಕಂಪನಿಗೆ ಮುಂದಿನ 20 ವರ್ಷಗಳು ಭಾರತದಲ್ಲಿರುವಂತಹ ಅಧಿಕಾರವನ್ನು ನೀಡುತ್ತೆ. ಈ ಕಾಯ್ದೆಯು ಜಾರಿಗೊಳ್ಳುವಂತಹ ಪೂರ್ವದಲ್ಲಿ ಭಾರತದಲ್ಲಿ ವ್ಯಾಪಾರ ಮಾಡುವಂತಹ ಅಧಿಕಾರವನ್ನು ಕಂಪನಿಗೆ ಮಾತ್ರ ಅಲ್ಲದೆ ಇಚ್ಛೆ ಉಳ್ಳರಿಗೂ ನೀಡಬೇಕು ಅನ್ನುವಂತಹ ದೊಡ್ಡ ಹೋರಾಟವನ್ನು ನಡೆಸುತ್ತೆ. ಈ ಹಿನ್ನೆಲೆಯಲ್ಲಿ ಇಚ್ಛೆ ಇಲ್ಲದವರಿಗೂ ಕೂಡ, ಇಚ್ಛೆ ಇದ್ದವರು ಎಲ್ಲರೂ ಈ ಕಾಯ್ದೆಯ ಅವಕಾಶವನ್ನು ಮುಕ್ತವಾಗಿ ಪಡೆದರು. ಇದರ ಪರಿಣಾಮವಾಗಿ ಮುಕ್ತ ವ್ಯಾಪಾರದ ಹೊಸ ಶಕೆ ಪ್ರಾರಂಭ ಆಗುತ್ತೆ. ಈ 1813ರ ಚಾರ್ಟರ್ ಕಾಯ್ದೆಯಿಂದ ಏನಾಗುತ್ತೆ, ಈಸ್ಟ್ ಇಂಡಿಯಾ ಕಂಪನಿಯ ಜೊತೆಗೆ ಯಾರಿಗೆ ಇಚ್ಛೆ ಇರುತ್ತೋ, ವ್ಯಾಪಾರ ಮಾಡುವಂತಹ ಇಚ್ಛೆ ಇರುತ್ತೋ ಅವರು ಕೂಡ ವ್ಯಾಪಾರವನ್ನು ಮಾಡಬಹುದು ಅನ್ನುವಂತಹ ಘೋಷಣೆಯನ್ನು ಇಲ್ಲಿ ಮಾಡ್ತಾರೆ. ಇದರಿಂದಾಗಿ ಏನಾಗುತ್ತೆ, ಈ ಕಾಯ್ದೆ ವ್ಯಾಪಾರದ ಅವಕಾಶವನ್ನು ಮುಕ್ತವಾಗಿಸುತ್ತೆ. ಇದರ ಪರಿಣಾಮವಾಗಿ ಮುಕ್ತ ವ್ಯಾಪಾರದ ಒಂದು ಹೊಸ ಶಕೆ ಪ್ರಾರಂಭ ಆಗುತ್ತೆ. ನಂತರ ಅನುಮತಿ ಮತ್ತು ಪರವಾನಗಿಯ ಹೊಸ ಕಾಲ ಪ್ರಾರಂಭ ಆಗುತ್ತೆ. ಪರವಾನಗಿ ಮತ್ತು ಅನುಮತಿಯನ್ನು ಪಡೆಯುವಂತಹ ಒಂದು ಹೊಸ ಕಾಲ ಆರಂಭ ಆಗುತ್ತೆ. ಅದ್ರ ಜೊತೆಗೆ ಇನ್ನು ಮುಂದೆ ಗವರ್ನರ್ ಜನರಲ್ ಮತ್ತು ಮುಖ್ಯ ಸೇನೆಯ ಮಹಾಮುಖ್ಯಸ್ಥ ಅಂದರೆ ಕಮಾಂಡರ್ ಇನ್ ಚೀಫ್ ಅಂತ ಕರೀತಾರೆ, ನಿರ್ದೇಶಕ ಮಂಡಳಿಯು ನೇಮಿಸುವ ಅಧಿಕಾರವನ್ನು ಹೊಂದುತ್ತೆ. ನಿರ್ದೇಶಕ ಮಂಡಳಿ ಯಾವ ರೀತಿಯ ಅಧಿಕಾರವನ್ನು ಪಡೆಯುತ್ತೆ? ಈಗಾಗಲೇ ನೋಡಿದ್ವಿ, ನಿರ್ದೇಶಕ ಮಂಡಳಿ ಏನು ಮಾಡ್ತಾ ಇರುತ್ತೆ, ನಾಗರಿಕ, ಮಿಲಿಟರಿ, ಕಂದಾಯ ವಿಷಯಗಳಲ್ಲಿ ನಿರ್ದೇಶಿಸುವಂತಹ, ನಿಯಂತ್ರಿಸುವಂತಹ, ಮೇಲ್ವಿಚಾರಣೆ ಮಾಡುವಂತಹ ಅಧಿಕಾರವನ್ನು ಮಾತ್ರ ಹೊಂದಿತ್ತು. ಈ ಚಾರ್ಟರ್ ಕಾಯ್ದೆ ಬಂದಾದ ಮೇಲೆ 1813ರ ಚಾರ್ಟರ್ ಕಾಯ್ದೆ ಬಂದಾದ ಮೇಲೆ ಗವರ್ನರ್ ಜನರಲ್ ಮತ್ತು ಸೇನೆಯ ಮಹಾಮುಖ್ಯಸ್ಥರನ್ನು ನಿರ್ದೇಶಕ ಮಂಡಳಿ ನೇಮಿಸುವಂತಹ ಅಧಿಕಾರವನ್ನು ಹೊಂದಿತು. ಇನ್ನು ಚರ್ಚ್ಗಳಿಗೆ ಭಾರತಕ್ಕೆ ಪ್ರವೇಶ ಮಾಡುವಂತಹ ಅಧಿಕೃತ ಅಧಿಕಾರ, ಒಂದು ಮುಕ್ತ ಅಧಿಕಾರ
ನೀಡಲಾಯಿತು, ಅಧಿಕೃತ ಅವಕಾಶವನ್ನು ನೀಡಲಾಯಿತು. ಭಾರತೀಯರಲ್ಲಿ ಹೊಸ ಜ್ಞಾನವನ್ನು ಪಸರಿಸುವಂತಹ, ಅವರ ನೈತಿಕ ಮತ್ತು ಧಾರ್ಮಿಕ ಬದುಕನ್ನು ಎತ್ತರಿಸುವ ಜವಾಬ್ದಾರಿಯನ್ನು ಮಿಷನರಿ ಸಂಸ್ಥೆಗಳು ವಹಿಸಿಕೊಳ್ಬೇಕು ಅನ್ನುವಂತಹ ನಿರ್ದೇಶನವನ್ನು ಚರ್ಚ್ಗಳಿಗೆ ನೀಡಲಾಯಿತು. ಇದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಕ್ರೈಸ್ತ ಮಿಷನರಿಗಳು ಭಾರತಕ್ಕೆ ಬರ್ತಾ ಹೋದವು. ಕ್ರೈಸ್ತ ಧರ್ಮದ ಮೇಲಿನ ಪ್ರಚಾರ ಮತ್ತು ಇಂಗ್ಲಿಷ್ ವಿದ್ಯಾಭ್ಯಾಸದ ವಿಸ್ತರಣೆ ಇಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಈ ಎಲ್ಲ ಕಾರಣಗಳಿಂದ 1813ರ ಚಾರ್ಟರ್ ಕಾಯ್ದೆ ಒಂದು ಚಾರಿತ್ರಿಕ ಒಂದು ಕಾಯ್ದೆ ಅಂತ ಅನ್ನಿಸ್ಕೊಳ್ಳುತ್ತೆ. ಈ 1813ರ ಚಾರ್ಟರ್ ಕಾಯ್ದೆ ಏನು ಹೇಳುತ್ತೆ, ಎಲ್ಲರಿಗೂ ವ್ಯಾಪಾರ ಮಾಡೋದಕ್ಕೋಸ್ಕರ ಮುಕ್ತ ಒಂದು ಅವಕಾಶವನ್ನು ದೊರಕಿಸ್ಕೊಡುತ್ತೆ. ಈ ಕಾಯ್ದೆ ಜಾರಿ ಆಗೋದಕ್ಕಿಂತ ಮುಂಚೆ ಏನಾಗಿತ್ತು, ಭಾರತದಲ್ಲಿ ವ್ಯಾಪಾರ ಮಾಡುವ ಅಧಿಕಾರವನ್ನು ಕಂಪನಿಗೆ ಮಾತ್ರ ಅಲ್ಲದೆ ಯಾರಿಗೆ ಇಚ್ಛೆ ಇರುತ್ತೋ ಅವ್ರಿಗೂ ನೀಡಬೇಕು ಅನ್ನುವಂತಹ ಒಂದು ಹೋರಾಟ ಇರುತ್ತೆ. ಈ ಹೋರಾಟಕ್ಕೆ ಮನ್ನಣೆ ದೊರೆತಿದ್ದು 1813ರ ಚಾರ್ಟರ್ ಕಾಯ್ದೆಯ ಮೂಲಕ. ಇದಾದ ಮೇಲೆ ಅನುಮತಿ ಮತ್ತು ಪರವಾನಗಿ ತೆಗೆದುಕೊಳ್ಳುವಂತಹ ಹೊಸ ಕಾಲ ಆರಂಭ ಆಗುತ್ತೆ. ಗವರ್ನರ್ ಜನರಲ್ ಮತ್ತು ಸೇನಾ ಮಹಾಮುಖ್ಯಸ್ಥರನ್ನು ನಿರ್ದೇಶಕ ಮಂಡಳಿ ನೇಮಿಸುವಂತಹ ಅಧಿಕಾರವನ್ನು ಹೊಂದುತ್ತೆ. ಚರ್ಚ್ಗಳಿಗೆ ಭಾರತಕ್ಕೆ ಪ್ರವೇಶ ಮಾಡುವಂತಹ ಅಧಿಕೃತ ಅವಕಾಶವನ್ನು ನೀಡಲಾಗುತ್ತೆ. ಈ 4 ಉದ್ದೇಶಗಳಿಂದ, ಈ 4 ಕಾರಣಗಳಿಂದ ಈ ಚಾರ್ಟರ್ ಕಾಯ್ದೆ ಒಂದು ಚಾರಿತ್ರಿಕ ಇತಿಹಾಸವನ್ನು ಬರೆಯುತ್ತೆ. ಇನ್ನು 1833ರ ಚಾರ್ಟರ್ ಕಾಯ್ದೆ. ಈ ಕಾಯ್ದೆ ಅನುಷ್ಠಾನಕ್ಕೆ ಬರುವಂತಹ ಪೂರ್ವದಲ್ಲಿ ಭಾರತದ ಒಟ್ಟು ವ್ಯವಸ್ಥೆಯನ್ನು ಮತ್ತಷ್ಟು ಸುಧಾರಿಸುವ ಉದ್ದೇಶ ಈ ಕಾಯ್ದೆಯ ಅನುಷ್ಠಾನಕ್ಕೆ ಕಾರಣ ಆಗುತ್ತೆ. ಈಸ್ಟ್ ಇಂಡಿಯಾ ಕಂಪನಿಗೆ ಮುಂದಿನ 20 ವರ್ಷಗಳ ಪರವಾನಗಿಯನ್ನು ನೀಡಲಾಗುತ್ತೆ. ಈ ಕಾಯ್ದೆಯ ಮುಖ್ಯ ಉದ್ದೇಶ ಏನಂತಂದರೆ, ಮೊದಲನೇ ಉದ್ದೇಶ 20 ವರ್ಷಗಳ ಕಾಲ ಅಧಿಕಾರದ ಹಕ್ಕನ್ನು ವಿಸ್ತರಣೆ ಮಾಡೋದು. ಅದರ ನಂತರ ಬಂಗಾಳದ ಗವರ್ನರ್ ಜನರಲನ್ನು ಭಾರತದ ಗವರ್ನರ್ ಜನರಲ್ ಅಂತ ಘೋಷಣೆ ಮಾಡ್ತಾರೆ. ಬಂಗಾಳದ ಗವರ್ನರ್ ಜನರಲ್ ಏನು ಮಾಡ್ತಾ ಇರ್ತಾನೆ, ಬಂಗಾಳ, ಮುಂಬೈ, ಮದ್ರಾಸು ಪ್ರೆಸಿಡೆನ್ಸಿಗಳನ್ನು ನಿಯಂತ್ರಣ ಮಾಡ್ತಾ ಇರ್ತಾನೆ. ಈ ಬಂಗಾಳದ ಗವರ್ನರ್ ಜನರಲನ್ನೇ ಭಾರತದ ಗವರ್ನರ್ ಜನರಲ್ ಅಂತ ನಾಮಕರಣ ಮಾಡಲಾಗತ್ತೆ. ಇಲ್ಲಿ ಬಂಗಾಳದ ಗವರ್ನರ್ ಜನರಲ್ ಅನ್ನೋದರ ಬದಲು ಭಾರತದ ಗವರ್ನರ್ ಜನರಲ್ ಅಂತ ಆಗತ್ತೆ. ಭಾರತದ ಎಲ್ಲ ವ್ಯಾಪಾರಿ ಸರಕುಗಳನ್ನು ನಿರ್ದೇಶಿಸುವ, ನಿಯಂತ್ರಿಸುವ ಮತ್ತು ಮೇಲ್ವಿಚಾರಣೆ ನಡೆಸುವಂತಹ ಅಧಿಕಾರವನ್ನು ಈ ಗವರ್ನರ್ ಜನರಲ್ಗೆ ನೀಡಲಾಗುತ್ತೆ. ಅದಾದಮೇಲೆ ಯುದ್ಧ, ಶಾಂತಿ ಮತ್ತು ಇತರ ರಾಜತಾಂತ್ರಿಕ ವಿಷಯಗಳನ್ನು ಬಂಗಾಳದ ಕೇಂದ್ರ ಸರ್ಕಾರವೇ ತೀರ್ಮಾನಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಅಧಿಕಾರ ವರ್ಗಾವಣೆ ಆಗುತ್ತೆ. ದೇಶಿ ಸಂಸ್ಥಾನಗಳ ಜೊತೆಗೆ ಯುದ್ಧ ಆಗಲಿ, ಶಾಂತಿ ಒಪ್ಪಂದ ಆಗಲಿ ಮತ್ತು ರಾಜತಾಂತ್ರಿಕ ಸಂಬಂಧದ ಎಲ್ಲ ವಿಷಯಗಳನ್ನು ಬಂಗಾಳದ ಕೇಂದ್ರ ಸರ್ಕಾರವೇ ತೀರ್ಮಾನಿಸುವ ಹಕ್ಕನ್ನು ಹೊಂದುತ್ತೆ. ಇನ್ನು ಗವರ್ನರ್ ಜನರಲ್ನ ಕಾರ್ಯಾಂಗ ಸಭೆಯಲ್ಲಿ ಉಳಿದ ಸದಸ್ಯರ ಜೊತೆಗೆ ಗವರ್ನರ್ ಜನರಲ್ಗೆ ಯಾವುದಾದರೂ ವಿಷಯದ ಮೇಲೆ ಒಮ್ಮತ ಮೂಡದೇ ಇದ್ದಾಗ ಅವನು ಬಹುಮತದ ನಿರ್ಣಯವನ್ನು ತಿರಸ್ಕರಿಸಲು ಇದ್ದ ಕಾರಣಗಳನ್ನು ಲಿಖಿತ ರೂಪದಲ್ಲಿ ಸಲ್ಲಿಸಬೇಕಾಗ್ತಾ ಇತ್ತು. ಈಗ ಏನಾಗುತ್ತೆ, ಒಂದು ನಿರ್ಣಯವನ್ನು ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಒಂದು ಕಾರ್ಯಾಂಗದಲ್ಲಿ ಎಲ್ಲರ ಅನುಮತಿಯೂ ಬೇಕಾಗುತ್ತೆ. ಎಲ್ಲಿ ಬಹುಮತದ ಜೊತೆಗೆ ಈ ಗವರ್ನರ್ ಜನರಲ್ನ ಒಮ್ಮತ ಇರೋದಿಲ್ವೋ ಆಗ ಆ ಒಮ್ಮತ ಇಲ್ಲದೆ ಇರೋದಕ್ಕೆ ಕಾರಣಗಳನ್ನು ಅವನು ಬ್ರಿಟಿಷ್ ಸರ್ಕಾರಕ್ಕೆ ಲಿಖಿತ ರೂಪದಲ್ಲಿ ಕೊಡಬೇಕಾಗ್ತಾ ಇತ್ತು. ಇನ್ನು ಧರ್ಮ, ಬಣ್ಣ ಮತ್ತು ಹುಟ್ಟಿನ ಆಧಾರದ ಮೇಲೆ ತಾರತಮ್ಯ ಮಾಡುವಂತಹ ಯಾವುದೇ ಒಂದು ಹಕ್ಕು ಗವರ್ನರ್ ಜನರಲ್ಗಾಗಲಿ ಯಾವುದೇ ಕಾರ್ಯಾಂಗ ಸದಸ್ಯನಿಗಾಗಲಿ ಇರಲಿಲ್ಲ. ಧರ್ಮ, ಬಣ್ಣ ಮತ್ತು ಹುಟ್ಟಿನ ಆಧಾರದ ಮೇಲೆ ಯಾವುದೇ ತಾರತಮ್ಯ ಮಾಡುವಂತಿಲ್ಲ ಅನ್ನೋದನ್ನು ಈ ಕಾಯ್ದೆ ನಿರ್ದೇಶಿಸುತ್ತೆ. ಗವರ್ನರ್ ಜನರಲ್ನ ಕಾರ್ಯಾಂಗ ಸಭೆಗೆ ನ್ಯಾಯಾಂಗ ಪರಿಣಿತನನ್ನು ಸದಸ್ಯನನ್ನಾಗಿ ನೇಮಕ ಮಾಡಿಕೊಳ್ಳಲಾಗುತ್ತೆ. ಗವರ್ನರ್ ಜನರಲ್ನ ಕಾರ್ಯಾಂಗ ಸಭೆಗೆ ಯಾರಿಗೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದು ಬುದ್ಧಿಮತ್ತೆ ಇರುತ್ತೋ ಅವನನ್ನು ಸದಸ್ಯನನ್ನಾಗಿ ನೇಮಕ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಎಲ್ಲ ಬ್ರಿಟಿಷ್ ವ್ಯಾಪಾರಿ ಕಂಪನಿಗಳಿಗೆ ಭಾರತಕ್ಕೆ ಬರಲು ಮುಕ್ತ ಪರವಾನಗಿಯನ್ನು ನೀಡಲಾಗುತ್ತೆ. ಎಲ್ಲ ಬ್ರಿಟಿಷ್ ಕಂಪನಿಗಳು ಭಾರತಕ್ಕೆ ಬರ್ತವೆ, ಇಲ್ಲಿ ವ್ಯಾಪಾರವನ್ನು ನಡೆಸುವಂತಹ ಅವಕಾಶವನ್ನು ಈ 1833ರ ಚಾರ್ಟರ್ ಕಾಯ್ದೆ ನೀಡುತ್ತೆ. ಈ ಕಾಯ್ದೆ 1830ರ ದಶಕದ ಭಾರತದ ಆಂತರಿಕ ಮತ್ತು ಇಂಗ್ಲೆಂಡಿನಲ್ಲಿದ್ದಂತಹ ವಿವಿಧ ರಾಜಕೀಯ ವಿದ್ಯಮಾನಗಳ ಮೇಲೆ ಬೆಳಕನ್ನು ಚೆಲ್ಲುತ್ತೆ. ಈ ರೀತಿ ಚಾರ್ಟರ್ ಕಾಯ್ದೆಗಳು ಭಾರತದ ಒಂದು ರಾಜಕೀಯ ವ್ಯವಸ್ಥೆಯ ಮೇಲೆ ಪರಿಣಾಮವನ್ನು ಬೀರುತ್ತೆ. ಈ ಪಾಠದಲ್ಲಿ ನಾವೇನೇನೆಲ್ಲ ಕಲಿತ್ವಿ? ಸಂವಿಧಾನಿಕ ಬೆಳವಣಿಗೆಯಲ್ಲಿ ಮೊದಲನೇ ಭಾಗದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಯ ಅವಧಿಯಲ್ಲಿ ಜಾರಿಗೊಂಡಂತಹ ಕಾಯ್ದೆಗಳು
1873ರಲ್ಲಿ ಜಾರಿಗೊಂಡಂತಹ ರೆಗ್ಯುಲೇಟಿಂಗ್ ಕಾಯ್ದೆ. ಅಂದರೆ ಈ ದ್ವಿಸರ್ಕಾರ ಪದ್ಧತಿಯಲ್ಲಿ ಅಥವಾ ಈ ಬ್ರಿಟಿಷ್ ನೌಕರರು ಕಡು ಭ್ರಷ್ಟರಾಗಿ ಮಾಡ್ತಾ ಇದ್ದಂತಹ ಕಂದಾಯ ವಸೂಲಿಯನ್ನು ನಿಯಂತ್ರಣ ಮಾಡೋದಕ್ಕೋಸ್ಕರ 1773ರಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಜಾರಿಗೆ ತರಲಾಗುತ್ತೆ. ಬಂಗಾಳ ಪ್ರೆಸಿಡೆನ್ಸಿಯನ್ನು ಮೇನ್ ಪ್ರೆಸಿಡೆನ್ಸಿಯನ್ನಾಗಿ ಮಾಡಿ ಮುಂಬೈ ಮತ್ತು ಮದ್ರಾಸು ಪ್ರೆಸಿಡೆನ್ಸಿಗಳ ಅಧಿಕಾರವನ್ನು ಬಂಗಾಳಿ ಪ್ರೆಸಿಡೆನ್ಸಿಗೆ ನೀಡಲಾಗುತ್ತೆ. ಬಂಗಾಳದ ಗವರ್ನರ್ ಜನರಲ್ ಈ 3 ಪ್ರೆಸಿಡೆನ್ಸಿಗಳ ಮೇಲೆ ಗವರ್ನರ್ ಜನರಲ್ ಆಗ್ತಾನೆ. ಬಾಂಬೆ, ಮದ್ರಾಸು ಇವು 2 ಪ್ರೆಸಿಡೆನ್ಸಿಗಳು ಯುದ್ಧ ಮಾಡುವಾಗ, ಶಾಂತಿ ಒಪ್ಪಂದ ಮಾಡಿಕೊಳ್ಳುವಾಗ ಈ ಗವರ್ನರ್ ಜನರಲ್ ಮತ್ತು ಬ್ರಿಟಿಷ್ ಸರ್ಕಾರದ ಅನುಮತಿಯನ್ನು ಪಡಿಬೇಕಾಗತ್ತೆ. ಅದೇ ರೀತಿ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗುತ್ತೆ. ಈ ಸುಪ್ರೀಂ ಕೋರ್ಟ್ನಲ್ಲಿ ಒಬ್ಬ ಮುಖ್ಯ ನ್ಯಾಯಾಧೀಶ ಮತ್ತು 3 ಜನ ಸಹಾಯಕ ನ್ಯಾಯಾಧೀಶರು ಕೆಲಸ ಮಾಡುವಂತಹ ಒಂದು ವ್ಯವಸ್ಥೆ ಜಾರಿಯಾಗುತ್ತೆ. ಇದು 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಮೂಲಕ. ಈ 1784ರ ಪೀಟ್ಸ್ ಇಂಡಿಯಾ ಕಾಯ್ದೆ ಜಾರಿಗೆ ಬಂದದ್ದು ಈ ನಿಶ್ಚಿತತೆಯನ್ನು, ಈ ಗುರಿಯನ್ನು, ರೆಗ್ಯುಲೇಟಿಂಗ್ ಕಾಯ್ದೆಯ ಗುರಿಯನ್ನು ನಿಶ್ಚಿತವಾಗಿ ಮಾಡೋದಕ್ಕೋಸ್ಕರ ಈ ಕಾಯ್ದೆ ಜಾರಿಗೆ ತರಲಾಗುತ್ತೆ. ಅದೇ ರೀತಿ ಭಾರತೀಯರ ರಾಜಕೀಯ ಒಂದು ಹಕ್ಕನ್ನು ಕಸಿದುಕೊಳ್ಳುವಂತಹ ಒಂದು ವ್ಯವಸ್ಥೆಯೂ ಕೂಡ ಇಲ್ಲಿ ಅಚ್ಚುಕಟ್ಟಾಗಿ ಬ್ರಿಟಿಷರು ಪೀಟ್ಸ್ ಇಂಡಿಯಾ ಕಾಯ್ದೆಯ ಅಡಿಯಲ್ಲಿ ಮಾಡ್ತಾರೆ. ಅದೇ ರೀತಿ ಚಾರ್ಟರ್ ಕಾಯ್ದೆಗಳು 4 ಅವಧಿಯಲ್ಲಿ ಬರ್ತವೆ. 1793, 1813, 33 ಮತ್ತು 53ರಲ್ಲಿ. ಯಾಕಂದರೆ ಪ್ರತಿ 20 ವರ್ಷಗಳಿಗೊಮ್ಮೆ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರವನ್ನು ನವೀಕರಣ ಮಾಡಬೇಕಾಗ್ತಾ ಇತ್ತು. ಅದೇ ರೀತಿ ನವೀಕರಣ ಮಾಡುವಾಗ ಕೆಲವೊಂದು ಕಾನೂನುಗಳನ್ನು ಜಾರಿಗೆ ತರ್ತಾ ಹೋದರು. ಅವುಗಳಲ್ಲಿ 1813ರ ಚಾರ್ಟರ್ ಕಾಯ್ದೆ ಮತ್ತು 1833ರ ಚಾರ್ಟರ್ ಕಾಯ್ದೆ ಇಂಪಾರ್ಟೆಂಟ್ ಆಗಿ ನಾವು ಕಲಿತ್ವಿ. ಈ 4 ಕಾಯ್ದೆಗಳನ್ನು ನಾವಿಲ್ಲಿ ಕಲಿತ್ವಿ. ಯಾವ್ದ್ಯಾವುದು? ರೆಗ್ಯುಲೇಟಿಂಗ್ ಕಾಯ್ದೆ 1773, 1784 ಪೀಟ್ಸ್ ಇಂಡಿಯಾ ಕಾಯ್ದೆ, ಚಾರ್ಟರ್ ಕಾಯ್ದೆಗಳಲ್ಲಿ ಇಂಪಾರ್ಟೆಂಟ್ 1813ರ ಚಾರ್ಟರ್ ಕಾಯ್ದೆ ಮತ್ತು 1833ರ ಚಾರ್ಟರ್ ಕಾಯ್ದೆಯನ್ನು ನಾವು ಈ ಭಾಗದಲ್ಲಿ ಕಲಿತ್ವಿ. ಮುಂದಿನ ಭಾಗದಲ್ಲಿ ನಾವೇನು ಕಲಿತೀವಿ ಅಂತಂದರೆ, ಇದಾದಮೇಲೆ ಈ 1833ರ ಚಾರ್ಟರ್ ಕಾಯ್ದೆ ಆದಮೇಲೆ 1853ರವರೆಗೂ ಚಾರ್ಟರ್ ಕಾಯ್ದೆಗಳು ಬರ್ತವೆ. 1853 ಆದಮೇಲೆ 1858ರಿಂದ 1947ರವರೆಗೆ ಅಧಿಕಾರ ಬ್ರಿಟಿಷ್ ಸರ್ಕಾರದ ನೇರ ಆಳ್ವಿಕೆಯಲ್ಲಿ ಬರುತ್ತೆ. ಭಾರತ ಬ್ರಿಟಿಷ್ ನೇರ ಆಳ್ವಿಕೆಯಲ್ಲಿ ಇರುತ್ತೆ. ಆಗ ಜಾರಿಗೆ ಬಂದಂತಹ ಕಾಯ್ದೆಗಳನ್ನು ನಾವು ಮುಂದಿನ ಭಾಗದಲ್ಲಿ ಕಲಿತೀವಿ. ಈ ಪಾಠ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಪಾಠದ ಕೊನೆಯಲ್ಲಿ ನಾವು ಈ 2017ರಿಂದ 2020ರವರೆಗೆ ಕ್ವಶನ್ ಪೇಪರ್ಗಳಲ್ಲಿ ಈ ಪಾಠದ ಮೇಲೆ ಬಂದಂತಹ ಕ್ವಶನ್ಸ್ಗಳನ್ನು ನಾವು ಡಿಸ್ಕಸ್ ಮಾಡ್ತೀವಿ. ಹೇಗೆ ಉತ್ತರ ಬರೀಬೇಕು ಅನ್ನೋದನ್ನು ಹೇಳ್ಕೊಡ್ತೀವಿ. ಈ ವಿಡಿಯೋನ ಹೆಚ್ಚಾಗಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಶೇರ್ ಮಾಡೋದರ ಮೂಲಕ ಈ ಉಪಯೋಗಗಳನ್ನು ಅವರು ಪಡ್ಕೊಳ್ಳುವಂತೆ ನೀವು ಮಾಡಬಹುದು. ಪ್ಲೀಸ್ ಲೈಕ್ ಮಾಡಿ ಮತ್ತು ಹೆಚ್ಚಾಗಿ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಬಹುದು, ನಾವು ಅದಕ್ಕೆ ಆನ್ಸರ್ ಮಾಡ್ತೀವಿ. ಅದೇ ರೀತಿ ಅಭಿಪ್ರಾಯಗಳನ್ನು ತಿಳಿಸೋರಿದ್ದರೆ, ನಾವು ಇನ್ನೂ ಯಾವ ರೀತಿ ಪಾಠಗಳನ್ನು ಮಾಡಬಹುದು ಅನ್ನೋದನ್ನು ಹೇಳೋರಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಬಹುದು, ನಾವು ಚೇಂಜಸ್ ಮಾಡ್ಕೊಳ್ತೀವಿ. ಥ್ಯಾಂಕ್ ಯು. ಮುಂದಿನ ಭಾಗದಲ್ಲಿ ಇದೇ ಪಾಠದ ಮುಂದಿನ ಭಾಗದೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.